ವೀಕ್ಷಕರೇ, ಈ ಕಥೆಯನ್ನು ನೋಡುತ್ತಿರುವವರಿಗೆಲ್ಲರಿಗೂ ಒಂದು ಮನವಿಯನ್ನು ಮಾಡುತ್ತಿದ್ದೇನೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡುತ್ತಿದ್ದೀರೋ ಅವರಿಗೆಲ್ಲರಿಗೂ ಧನ್ಯವಾದಗಳು. ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಮಧು ಕಾರಿನ ಹತ್ತಿರ ಹೋಗ್ತಾನೆ. ಅಣ್ಣ, ಕಾರಿನಲ್ಲಿ ಅವರ ಅಣ್ಣಂದಿರು ಕಾಣ್ತಾ ಇಲ್ಲ ಅಂತಾನೆ. ತಕ್ಷಣ ನಗು ನಿಲ್ಲಿಸಿದ ರಾಜಶೇಖರ್, ಎಲ್ಲೇ ಅವರು? ನಿಮ್ಯಾರನ್ನು ಉಳಿಸಬಾರದು ಅಂತ ನಾನಿದ್ದೆ, ಆದರೆ ಅವರನ್ನು ಎಲ್ಲಿಗೆ ಕಳುಹಿಸಿದೆ? ಎಲ್ಲೇ ನಿನ್ನ ಪ್ರಿಯತಮ ರಾಮಚಂದ್ರ? ಅವನು ಬಾಯಿ ಮುಚ್ಕೊಂಡು ಎಸ್ಟೇಟ್ನಲ್ಲಿ ಕೆಲಸ ಮಾಡೋದು ಬಿಟ್ಟು ನಿನ್ನ ಜೊತೆ ಎಲ್ಲಾ ವಿಷಯಕ್ಕೂ ಜೊತೆಯಾಗಿ ಬರ್ತಾನಲ್ಲೇ ಅಂತ ಹಲ್ಲು ಕಡಿತಾನೆ. ಎಲ್ಲೇ ಹೋಗೇ ಬಾರೆ ಅಂತ ಮಾತನಾಡಿದ್ರೆ ನಿನ್ನ ಬಾಯಲ್ಲಿರುವ ಹಲ್ಲುಗಳೆಲ್ಲ ನೆಲ ನೋಡ್ಬೇಕು, ಹಾಗೆ ಮಾಡ್ತೀನಿ ನೋಡು. ಹೆಣ್ಣಿಗೆ ಮರ್ಯಾದೆ ಕೊಟ್ಟು ಮಾತನಾಡೋದಕ್ಕೆ ಬರಲ್ಲ ನಿನ್ಗೆ? ಇನ್ನು ನಾನು ಮತ್ತು ನಮ್ಮ ಮನೆಯ ಆಸ್ತಿ ಬೇಕೇನೋ ನಿನ್ಗೆ? ದುಡಿದು ತಿನ್ನಲಾರದ ಗಂಡಸು ನೀನು. ನನ್ನನ್ನು ಏಕವಚನದಲ್ಲಿ ಮಾತಾಡಿಸುವಷ್ಟು ಕೊಬ್ಬ ನಿನಗೆ ಅಂತಾಳೆ. ರಾಜಶೇಖರ್ ಬೈಯಲು ಬಾಯಿ ತೆರೆಯುವಷ್ಟರಲ್ಲಿ ಮಧು ಅಣ್ಣ ಅಂತ ಕೂಗಿಕೊಳ್ತಾನೆ. ರಾಜಶೇಖರ್ ಮಧು ಕಡೆ ತಿರುಗುತ್ತಾನೆ. ಅಣ್ಣ, ಕಾರಿನ ಡಿಕ್ಕಿಯಲ್ಲಿದ್ದ ಒಡವೆಯ ಪೆಟ್ಟಿಗೆ ಕಾಣಿಸ್ತಾ ಇಲ್ಲ ಅಂತಾನೆ. ಏನು, ಒಡವೆ ಪೆಟ್ಟಿಗೆ ಕಾಣಿಸ್ತಾ ಇಲ್ವಾ? ಏನಾಯ್ತು ಅಂತ ಕಾರಿನ ಹತ್ತಿರ ಓಡಿದರೆ ಜಾಹ್ನವಿ ಮೆಲುನಗೆ ನಗುತ್ತಾ ಮನಸ್ಸಿನಲ್ಲಿ ಒಡವೆಗಾಗಿ ನನ್ನ ಅಣ್ಣಂದಿರಿಗೆ ತೊಂದರೆ ಮಾಡಿದ್ದೀರಾ ಅಂದ್ರೆ ನಿಮಗೆ ಆ ಒಡವೆಯನ್ನು ಸಿಕ್ಕುವ ಹಾಗೆ ಮಾಡ್ತೀನಾ ಅಂತ ಅಂದುಕೊಳ್ಳುತ್ತಾಳೆ. ಈಗ ರಾಜಶೇಖರ್ನ ಕೋಪ ನೆತ್ತಿಗೇರಿದೆ. ಅವನ ಆಸೆಯೆಲ್ಲ ಮಣ್ಣು ಪಾಲಾದಂತೆ ಆಗಿದೆ. ಆದರೆ ಈಗ ಒಡವೆ ಎಲ್ಲಿದೆ ಅಂತ ತಿಳಿದುಕೊಳ್ಳಲೇಬೇಕು ಅಂತ ಜಾಹ್ನವಿ ಹತ್ತಿರ ಬಂದಿದ್ದಾನೆ. ಹೇಳು ಜಾಹ್ನವಿ, ಒಡವೆ ಪೆಟ್ಟಿಗೆ ಎಲ್ಲಿಟ್ಟಿದ್ದೀಯಾ? ನಿಜ ಹೇಳು, ನಿನ್ನನ್ನು ಬಿಟ್ಟು ಬಿಡ್ತೀನಿ ಅಂತಾನೆ. ಇಷ್ಟೆಲ್ಲ ಮಾಡಿದ ನಿನಗೆ ಒಡವೆ ಸಿಗುವ ಹಾಗೆ ಮಾಡ್ತೀನಿ ಅಂತ ಅಂದುಕೊಂಡಿದ್ದೀಯಾ? ಅದನ್ನು ಒಳಗೆ ಎತ್ತಿ ಬಿಸಾಕಿದ್ದಾಯ್ತು, ನೀರಿನಲ್ಲಿ ಮುಳುಗಿರುತ್ತೆ. ಯಾರಿಗೆ ಸಿಗುತ್ತೋ ಅವರ ಪಾಲು ಅಷ್ಟೇ ಅದು ಅಂತಾಳೆ. ಏನು ನೀರಿನಲ್ಲಿ ಹಾಕಿದ್ಯಾ? ನೀನು ಅಂತೊಂದು ದಡ್ಡಿ ಅಲ್ಲ ಅಂತ ನನಗೆ ಗೊತ್ತು. ನಿಜ ಹೇಳು, ಸುಮ್ಮನೆ ಕೋಪ ಭರಿಸಬೇಡ ನನಗೆ ಅಂತ ಜೋರಾಗಿ ಕೇಳ್ತಾನೆ. ನಾನು ನಿಜಾನೇ ಹೇಳ್ತಾ ಇರೋದು. ಒಡವೆಗಳಿದ್ದರೆ ತಾನೆ ಅವೆಲ್ಲ ಅಂತ ಕೋಪದಿಂದ ಅದನ್ನು ನಾನು ನಿಜಾನೇ ಹೇಳ್ತಾ ಇರೋದು. ಒಡವೆಗಳಿದ್ದರೆ ತಾನೆ ಇದೆಲ್ಲ ಅಂತ ಕೋಪದಿಂದ ಅದನ್ನು ಒಳಗೆ ಬಿಸಾಡಿದೆ. ಅದು ಮುಳುಗುತ್ತಾ ಹೋಯ್ತು. ಆದರೆ ಒಳೆಯ ನೀರಿನ ರಭಸಕ್ಕೆ ಎಲ್ಲಿ ಮುಳುಗಿದ್ಯೋ, ಎಲ್ಲಿ ಕೊಚ್ಚಿಕೊಂಡು ಹೋಯ್ತೋ ಅಂತ ಗೊತ್ತಿಲ್ಲ ಅಂತಾಳೆ. ತಕ್ಷಣ ಜಾಹ್ನವಿಯ ಕುತ್ತಿಗೆಯನ್ನು ಗಟ್ಟಿಯಾಗಿ ಹಿಡಿದರೆ ಜಾಹ್ನವಿ ತನ್ನ ಕುತ್ತಿಗೆಯನ್ನು ಬಿಡಿಸಿಕೊಳ್ಳಲು ಎರಡೂ ಕೈಗಳಿಂದ ಅವನಿಗೆ ಒಡೆಯುತ್ತಾ ಒದ್ದಾಡುತ್ತಿದ್ದಾಳೆ. ಏ ಬಿಡೋ ಅಕ್ಕನ್ನ, ಏ ಬಿಡೋ ರಾಕ್ಷಸ, ರಾಮಣ್ಣ ಬರ್ತಾನೆ ಇರು, ನಿಮಗೆ ಮಾಡ್ತಾನೆ ಅಂತ ಮಕ್ಕಳು ಹೇಳುತ್ತಿದ್ದರೆ ರಾಜಶೇಖರ್ ಮಧುವಿಗೆ ಮಕ್ಕಳನ್ನು ಹಿಡಿದುಕೊಳ್ಳುವಂತೆ ಸನ್ನೆ ಮಾಡ್ತಾನೆ. ಮಧು ಮತ್ತು ಗೂಂಡಾಗಳು ಮಕ್ಕಳನ್ನು ಬಿಗಿಯಾಗಿ ಹಿಡಿದು, ನೀವಾದ್ರೂ ಹೇಳ್ರೋ ಒಡವೆಯ ಪೆಟ್ಟಿಗೆಯಲ್ಲಿ ಅಂತ ಕೇಳ್ತಾರೆ. ಮಕ್ಕಳು ಜಾಹ್ನವಿ ಹೇಳಿದ ಹಾಗೆಯೇ ಅಕ್ಕ ನೀರಿನಲ್ಲಿ ಬಿಸಾಕಿದ್ರು, ಅಕ್ಕನನ್ನು ಬಿಡಿ ಅಂತ ಕೂಗಿಕೊಳ್ತಾರೆ. ರಾಮ್ ದೂರದಲ್ಲಿ ತೆಪ್ಪ ನಡೆಸುತ್ತಾ ಬರುತ್ತಿದ್ದಾನೆ. ಮಕ್ಕಳ ಕೂಗು ಸ್ವಲ್ಪವೇ ಕೇಳಿಸುತ್ತದೆ. ಆದರೂ ಮಕ್ಕಳು ಕೂಗಿಗೆ ಹೆದರಿದ ರಾಮ್ ನಿಜವಾಗಿಯೂ ಅಲ್ಲೇನೋ ತೊಂದರೆಯಾಗಿರಬಹುದು ಅಂತ ಬೇಗ ತೆಪ್ಪ ನಡೆಸುತ್ತಾನೆ. ಕೊನೆ ಬಾರಿ ಕೇಳ್ತಾ ಇದ್ದೀನಿ, ನಿಜ ಹೇಳು ಅಂತ ಕೂಗ್ತಾನೆ ರಾಜಶೇಖರ್. ಅವರ ಕೊರಳನ್ನು ಬಿಗಿಯಾಗಿ ಹಿಡಿದಿದ್ದರಿಂದ ಅವಳಿಗೆ ಉಸಿರಾಡಲು ಕಷ್ಟವಾಗುತ್ತಿದೆ. ಇನ್ನು ಮಾತೆಲ್ಲಿಂದ ಆಡುವಳ್ದು? ಆ ದಡ್ಡನಿಗೆ ಅದು ಕೂಡ ಗೊತ್ತಾಗ್ತಾ ಇಲ್ಲ. ಜಾಹ್ನವಿ ಕೈಕಾಲುಗಳನ್ನು ಒದರಿಕೊಳ್ಳುತ್ತಿದ್ದಾಳೆ. ರಾಜಶೇಖರ್ ಮಧುಗೆ ಮಕ್ಕಳನ್ನು ನೀರಿನಲ್ಲಿ ಮುಳುಗಿಸುವಂತೆ ಸನ್ನೆ ಮಾಡ್ತಾನೆ. ದಾಂಡಿಗರು ಮಕ್ಕಳನ್ನು ಒಂದೇ ಸಲಕ್ಕೆ ನೀರಿಗೆ ತಳ್ಳಿ ತಲೆಯನ್ನು ಬಿಗಿಯಾಗಿ ಹಿಡಿದು ಮೇಲೇಳದಂತೆ ಮಾಡುತ್ತಿದ್ದಾರೆ. ಮಧು ಒಂದು ಮಗುವಿನ ತಲೆಯನ್ನು ಮೇಲಕ್ಕೆ ಎತ್ತಿ, ಈಗಲಾದರೂ ಹೇಳು, ಮಕ್ಕಳ ಪ್ರಾಣಕ್ಕಿಂತ ನಿನಗೆ ಒಡವೆ ಹೆಚ್ಚ ಅಂತ ಕೇಳ್ತಾ ಇದ್ದಾನೆ. ಆದರೆ ಜಾಹ್ನವಿ ಪ್ರಜ್ಞೆ ಕಳೆದುಕೊಳ್ಳುತ್ತಾ ನಿಧಾನವಾಗಿ ಕಣ್ಣು ಮುಚ್ಚುತ್ತಿದ್ದಾಳೆ. ಮಕ್ಕಳನ್ನು ನೀರಿನಲ್ಲಿ ಮುಳುಗಿಸಿರುತ್ತಿರುವುದನ್ನು ನೋಡಿ ಅವಳ ಕಣ್ಣಿಂದ ನೀರು ಇಳಿಯುತ್ತಿದೆ. ಆದರೆ ಏನು ಮಾಡಲಾಗುತ್ತಿಲ್ಲ. ಮಧು ಮತ್ತೆ ಆ ಮಗುವನ್ನು ನೀರಿನಲ್ಲಿ ಮುಳುಗಿಸುತ್ತಾನೆ. ಜಾಹ್ನವಿ ಪೂರ್ತಿಯಾಗಿ ಪ್ರಜ್ಞೆ ಕಳೆದುಕೊಂಡರೆ ಮಕ್ಕಳು ಉಸಿರನ್ನೇ ಬಿಟ್ಟಿದ್ದರು. ಮಕ್ಕಳ ಒದ್ದಾಟ ಪೂರ್ತಿಯಾಗಿ ನಿಂತ ಮೇಲೆ ಮಕ್ಕಳನ್ನು ಮೇಲೆತ್ತಿ ದಡದ ಮೇಲೆ ಮಲಗಿಸುತ್ತಾರೆ. 6 ಮಕ್ಕಳು ಮತ್ತು ಜಾಹ್ನವಿಯನ್ನು ಸಾಲಾಗಿ ಮಲಗಿಸಿದ್ದಾರೆ. ಅಣ್ಣ, ಇವರನ್ನೆಲ್ಲ ಸಾಯಿಸಿ ಏನು ಬಂತು ಪ್ರಯೋಜನ? ನಮಗೆ ಒಡವೆ ಸಿಗಲಿಲ್ಲವಲ್ಲ
ಅಂತ ಮಧು ಕೇಳಿದರೆ, ಅವಳು ಚಂದ್ರೋದರ್ ವಂಶದವಳು, ಸಾಯ್ತಾಳೆ ಹೊರತು ನಿಜ ಬಾಯಿ ಬಿಡುವುದಿಲ್ಲ. ಅವಳು ಮಕ್ಕಳು ಬದುಕಿದ್ದರೆ ನಮಗೆಲ್ಲ ತೊಂದ್ರೆನೇ ಅಂತಾನೆ. ಅಷ್ಟರಲ್ಲಿ ದಾಂಡಿಗನೊಬ್ಬ, ಅಣ್ಣ ಯಾರೋ ತೆಪ್ಪದಲ್ಲಿ ಬರ್ತಾ ಇದ್ದಾರೆ ಅಂತಾನೆ. ಇನ್ಯಾರು? ಆ ರಾಮಚಂದ್ರನೇ ಇರಬೇಕು. ಬರಲಿ ಬರಲಿ, ಇವರ ಜೊತೆ ಅವನ ಸಮಾಧಿಯನ್ನು ಕಟ್ಟಿಬಿಡೋಣ ಅಂತ ಹೇಳುತ್ತಾ, ಎಲ್ಲರೂ ಮರದ ಹಿಂದೆ ಅವಿತುಕೊಳ್ಳಿ, ನೇರವಾಗಿ ನಿಂತ್ರೆ ಮತ್ತೆ ಅವನ ಕೈಯಲ್ಲಿ ಒದೆ ತಿನ್ನಬೇಕು ಅಂತ ಎಲ್ಲರೂ ಮರಗಳ ಹಿಂದೆ ಅವಿತುಕೊಳ್ಳಲು ಓಡಿದರೆ ಮಳೆ ಹನಿಯಲು ಶುರುವಾಗಿದೆ. ಸಣ್ಣದಾಗಿ ಬೀಳುತ್ತಿದ್ದ ಮಳೆ ಈಗ ರಭಸವಾಗಿ ಬೀಳಲು ಶುರುವಾಗಿದೆ. ರಾಮ್ ತೆಪ್ಪವನ್ನು ತಂದು ದಡಕ್ಕೆ ನಿಲ್ಲಿಸುತ್ತಿದ್ದವನ ಕಣ್ಣು ದಡದ ಮೇಲೆ ಮಲಗಿದ್ದ ಮಕ್ಕಳು ಮತ್ತು ಜಾನವಿಯ ಮೇಲೆ ಬಿತ್ತು. ಜಾನು ಜಾನು ಏನಾಯ್ತು ನಿನಗೆ ಅಂತ ಹತ್ತಿರ ಹೋಗಿ ಎಬ್ಬಿಸಲು ನೋಡ್ತಾನೆ. ಅವಳ ಕೊರಳಿನ ಸುತ್ತ ನೀಲಿಗಟ್ಟಿದಂತೆ ಆಗಿದೆ. ಜಾನು ಏನಾಯ್ತಮ್ಮ ನಿನಗೆ ಅಂತ ಅವಳ ಕೆನ್ನೆಯನ್ನು ತಟ್ಟುತ್ತಾ, ಏ ಮಕ್ಕಳ ಎದೋಳ್ರೋ ಮೇಲೆ, ಪ್ಲೀಸ್ ಎದೋಳ್ರೋ ಅಂತ ಎಲ್ಲಾ ಮಕ್ಕಳನ್ನು ಅಲುಗಾಡಿಸುತ್ತಾನೆ. ಒಂದಿಬ್ಬರು ಮಕ್ಕಳನ್ನು ತಬ್ಬಿ, ಅಯ್ಯೋ ನಮ್ಮಿಂದ ನಿಮ್ಮೆಲ್ಲರ ಪ್ರಾಣ ಹೋಯ್ತಲ್ರೋ, ಎದ್ದೋಳ್ರೋ, ನಾನು ಯಾರಿಗೆ ಪಾಠ ಮಾಡ್ಲಿ, ಎದ್ದೋಳ್ರೋ, ನಿಮ್ಮ ಅಪ್ಪ ಅಮ್ಮನಿಗೆ ಏನಂತ ಉತ್ತರ ಕೊಡ್ಲಿ, ಪ್ಲೀಸ್ ಎದ್ದೇಳಿ ಮಕ್ಕಳ ಅಂತ ಅಳುತ್ತಿದ್ದರೆ ಅವನ ಕಣ್ಣೀರು ಮುಖದ ಮೇಲೆ ಬಿದ್ದ ಮಳೆ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇತ್ತು. ಜಾನು ಎದ್ದೋಳಮ್ಮ ಪ್ಲೀಸ್, ನಿನ್ನ ಅಣ್ಣಂದಿರಿಗೆ ನಾನು ಏನಂತ ಹೇಳಿ, ನನ್ನನ್ನು ಬಿಟ್ಟು ನೀನೊಬ್ಬಳೆ ಎಲ್ಲಿಗೆ ಹೋಗ್ತೀಯಾ ಜಾನು, ನಿನ್ನ ಜೊತೆ ಬಾಳಬೇಕು ಅಂತ ಯಾವಾಗಲೂ ಹೇಳಿದ್ದೆ ನೋಡು, ಈಗಲೇ ಬೇಕಾದರೂ ನಿನಗೆ ತಾಳಿ ಕಟ್ತೀನಿ, ಎದೋಳಮ್ಮ ಪ್ಲೀಸ್ ಅಂತ ಅವಳನ್ನು ತನ್ನದೆಗೆ ಹೊರಕೆಸಿಕೊಂಡು ಅಳುತ್ತಿದ್ದರೆ ಇಂದಿನಿಂದ ಬಂದ ಮಧು ದೊಡ್ಡ ಕಲ್ಲಿನಿಂದ ಅವನ ತಲೆಗೆ ಒಡೆದಿದ್ದ. ರಾಮ್ನ ಮಾತು ಅಲ್ಲಿಗೆ ನಿಂತಿತು. ರಾಮ್ ಜಾನವಿಯನ್ನು ಇನ್ನೂ ಎದೆಗವಚಿಕೊಂಡೇ ಇದ್ದಾನೆ. ಅವನ ತಲೆಯಲ್ಲಿ ಹರಿಯುತ್ತಿದ್ದ ರಕ್ತ ಜಾನವಿಯ ಮುಖವನ್ನು ತೋಯಿಸ್ತಾ ಇದೆ. ನಿಧಾನವಾಗಿ ಅವನ ಉಸಿರು ಕ್ಷೀಣವಾಗುತ್ತಿದೆ. ಏನೋ ರೋಮಿಯೋ ಜೂಲಿಯೆಟ್ ಇವರು ಅಮರ ಪ್ರೇಮಿಗಳು ಆಡಿದ ಹಾಗೆ ಹಾಡ್ತಾರೆ. ಒಟ್ಟಿಗೆ ಬಾಳಬೇಕು ಅಂತ ಇದ್ರಂತೆ. ಆದ್ರೆ ಒಟ್ಟಿಗೆ ಬಾಳೋದಂತೂ ಆಗಲಿಲ್ಲ. ಒಟ್ಟಿಗೆ ಸಾಯೋ ಅವಕಾಶ ನಮ್ಮಿಂದ ಸಿಕ್ತು ಅಂತ ಖುಷಿ ಪಡಿ ಅಂತ ಮಧು ನಗುತ್ತಾ, ಏ ಗುಂಡಿ ತೋಡ್ರಿ, ಇಲ್ಲೇ ಮುಚ್ಚಾಕಿ ಹೋಗೋಣ ಅಂತಾನೆ. ಕಾರಿನ ಡಿಕ್ಕಿಯಲ್ಲಿದ್ದ ಆರೆ ಸಲಾಕೆ ಗುದ್ದಲಿ ತೆಗೆದುಕೊಂಡು ಮೂವರು ಮಳೆ ಬರುತ್ತಿರುವುದರಿಂದ ಮಣ್ಣು ಹಸಿಯಾಗಿದ್ದು ಬೇಗ ಬೇಗ ಗುಂಡಿ ತೋಡಿದ್ದರು. ಒಂದೊಂದು ಗುಂಡಿಯಲ್ಲಿ ಮೂರು ಮಕ್ಕಳನ್ನು ಹಾಕಿ ಮುಚ್ಚಿದರೆ ಇನ್ನೊಂದು ಗುಂಡಿಯಲ್ಲಿ ಅರ್ಧ ಜೀವವಿದ್ದ ರಾಮ್ ಮತ್ತು ಜಾನಕಿಯನ್ನು ಒಟ್ಟಿಗೆ ಹಾಕಿದ್ದರು. ಅದೇ ದೊಡ್ಡ ಮರದ ಬುಡದಲ್ಲಿ ಜಾನವಿ ಊತಿಟ್ಟಿದ್ದ ಒಡವೆಯ ಪೆಟ್ಟಿಗೆಯ ಪಕ್ಕವೇ ಇವರಿಗೆ ಗುಂಡಿ ತೋಡಿದ್ದರು. ಮಳೆಯ ನೀರು ಮುಖಕ್ಕೆ ಬೀಳುತ್ತಿದ್ದಂತೆ ಜಾನವಿ ಕೈಯನ್ನು ಸ್ವಲ್ಪ ಅಲುಗಾಡಿಸುತ್ತಾ ರಾಮ್ ಅಂತ ಮೇಲುವಾಗಿ ಕರೆಯಲು ಪ್ರಯತ್ನ ಪಟ್ಟರೆ ಜಾನವಿಯ ಉಸಿರಿನ ಏರಿಳಿತಕ್ಕೆ ರಾಮ್ನ ಹೃದಯ ಬಡಿದುಕೊಳ್ಳಲು ಶುರು ಮಾಡಿತ್ತು. ಒಬ್ಬ ದಾಂಡಿಗ ಜಾನವಿಯ ಕೈ ಅಲುಗಾಡಿದ್ದನ್ನು ನೋಡಿ, ಅಣ್ಣ ಜಾನವಿಗೆ ಇನ್ನೂ ಉಸಿರೈತೆ ಅಂದರೆ ಗುಂಡಿಗೆ ಹೋದ ದೇಹವನ್ನು ಹೊರಗೆ ತರಬಾರದು, ಮಣ್ಣು ಹಾಕು ಅಂತಾನೆ ರಾಜಶೇಖರ್. ಇನ್ನೊಬ್ಬ ದಾಂಡಿಗ ಜಾನವಿಯ ಕೈಯಲ್ಲಿದ್ದ ಚಿನ್ನದ ಬಳೆಗಳು, ಉಂಗುರ, ಕಿವಿಯೋಲೆ ನೋಡಿ ಅವುಗಳನ್ನು ಬಿಚ್ಚಿಕೊಳ್ಳಲು ನೋಡ್ತಾನೆ. ಏನೋ ಮಾಡ್ತಾ ಇದ್ದೀಯಾ ಅಂತ ಮಧು ಕೇಳಿದರೆ, ಅಣ್ಣ ನಮಗೆಲ್ಲ ಕುಡಿಯೋದಿಕ್ಕೆ ತಿಂಗಳಿನ ಖರ್ಚಾಗುತ್ತೆ, ಸುಮ್ಮನೆ ಮಣ್ಣಲ್ಲಿ ಊತೋಗುತ್ತಲ್ವಾ ಅಂತ ತಲೆ ಕೆರೆದುಕೊಂಡು ಅಂದರೆ, ನೀನು ತಗೊಂಡು ಹೋಗು, ನೀನು ಮಾರು, ತಂಗಿ ಕಾಣಿಸ್ತಾ ಇಲ್ಲ ಅಂತ ಅವರ ಅಣ್ಣಂದಿರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸಿನವರು ಒಡವೆ ಹುಡುಕಿ ನಮ್ಮನ್ನು ಹುಡುಕಿ ಒಳಗೆ ಹಾಕ್ಲಿ, ಬಾಯಿ ಮುಚ್ಕೊಂಡು ಗುಂಡಿ ಮುಚ್ಚು, ಒಳೆಯಲ್ಲಿ ಒಡವೆ ಬಾಕ್ಸ್ ಅನ್ನು ಹುಡುಕಬೇಕು ಅಂತಾನೆ. ನಿರಾಸೆಯಿಂದ ಮೂವರು ಇನ್ನೂ ಜೀವವಿದ್ದ ರಾಮ್ ಜಾನವಿಯನ್ನು ಮಣ್ಣಲ್ಲೇ ಮುಚ್ಚಿ ಹಾಕಿ ನೆಲವನ್ನು ಸಮ ಮಾಡಿಬಿಟ್ರು. ಅವರನ್ನು ಸಾಯಿಸಿದ್ದೀವಿ ಅಂತ ಕೂಡ ಒಬ್ಬರಿಗೂ ಬೇಜಾರಿಲ್ಲ. ರಾಜಶೇಖರ್ ಕಾಲಿನಲ್ಲಿ ಕುಳಿತಿದ್ದವನು, ಅವಳು ನಿಜವಾಗಿ ಒಳೆಯಲ್ಲಿ ಹಾಕಿರ್ತಾಳಾ ಮಧು ಅಂತ ಕೇಳಿದರೆ, ಒಂದು ಸಲ ಹುಡುಕಿದರೆ ತಪ್ಪಲ್ಲವಲ್ಲ ಅಣ್ಣ ಅಂತಾನೆ. ಅದು ಸರಿ, ಎಲ್ಲರೂ ಹುಡುಕ್ರಿ, ನನಗೆ ನನ್ನ ಹುಡುಗಿಯನ್ನು ಕಳೆದುಕೊಂಡು ಬೇಜಾರಾಗಿದೆ ಅಂತ ಸೀಟಿಗೆ ಹೊರಗಿ ಕಣ್ಣು ಮುಚ್ಚುತ್ತಾನೆ. 1 ಗಂಟೆಯ ಸಮಯ ನೀರಿನಲ್ಲಿ ಹುಡುಕಿದರೂ ಅವರಿಗೆ ಏನೂ ಸಿಕ್ಕುವುದಿಲ್ಲ. ಇಲ್ಲ ಅಣ್ಣ, ಅವಳು ಕಿಲಾಡಿನೇ, ಏನೋ ಮಾಡಿದ್ದಾಳೆ, ಇನ್ನು ಒಡವೆಯಂತೂ ಸಿಕ್ಕಲ್ಲ, ಈಗ ಅವರ ಅಣ್ಣಂದಿರನ್ನು ಎಲ್ಲಿ ಮುಚ್ಚಿಟ್ಟಿದ್ದಾಳೆ ಅಂತ ಹುಡುಕಬೇಕು ಅಂದಾಗ
ರಾಜಶೇಖರ್ ಕಾರಿನಿಂದ ಕೆಳಗೆ ಇಳಿಯುತ್ತಾ, ಇನ್ನೇನಕ್ಕೆ ಅವರು ರಾಮಚಂದ್ರ ಆ ದಡದಿಂದ ಬಂದಿದ್ದ ಅಂದ್ರೆ ಆ ಕಡೆ ದಡಕ್ಕೆ ಅವರನ್ನು ಬಿಟ್ಟಿರ್ತಾನೆ ಅಂತ ಅರ್ಥ. ಈಗ ನಾವು ಏನು ಗೊತ್ತಿಲ್ಲದವರಂತೆ ಎಸ್ಟೇಟಿನ ಒಳಗೆ ಹೋಗಿ ಬಿಡೋಣ. ಇಲ್ಲ ಅಂದ್ರೆ ಜಾಹ್ನವಿಯ ಅಣ್ಣಂದಿರ ಕೆಂಪು ಕಣ್ಣಿಗೆ ನಾವು ಬಲಿಯಾಗಬೇಕಾಗುತ್ತೆ. ಇಬ್ಬರು ಅಣ್ಣಂದಿರಿಗೆ ಎಚ್ಚರವೇ ಇರಲಿಲ್ಲ. ಇದನ್ನೆಲ್ಲ ಯಾರು ಮಾಡಿದ್ದಾರೆಂದು ಗೊತ್ತೇ ಆಗಲ್ಲ. ಇನ್ನೇನಿದ್ದರೂ ಮತ್ತೆ ಆ ಎಸ್ಟೇಟಿನ ವ್ಯವಹಾರ ನಮ್ಮದೇ, ನಡೀರಿ ಹೋಗೋಣ ಅಂತಾನೆ. ಎಲ್ಲರೂ ಕಾರ್ ಹತ್ತಿ ಎಸ್ಟೇಟ್ಗೆ ಹೋದರೆ ರಾಮ್ ಜಾಹ್ನವಿಯ ಜೀವವು ಮಣ್ಣಲ್ಲಿ ಒಂದಾಗಿತ್ತು. ತೆಪ್ಪದವನು ರಾಮ್ ಬರಲಿಲ್ಲ ಅಂತ ಕಾಯ್ತಲೇ ಕೂತಿದ್ದಾನೆ. ಅವನ ತೆಪ್ಪ ನೀರಿನಲ್ಲಿ ತೇಲುತ್ತಾ ಮುಂದೆ ಹೋಗಿದೆ. ಆ ದಿನದ ಸೂರ್ಯ ತನ್ನ ಕೆಲಸ ಮುಗಿಸಿ ವಿಶ್ರಾಂತಿಗೆ ಹೋಗುತ್ತಿದ್ದಾನೆ. ಇದುವರೆಗೂ ಮನೆಗೆ ಮಕ್ಕಳು ಬರಲಿಲ್ಲ ಅಂತ ಕೌಸಲ್ಯ ಮತ್ತು ಉದಯರಾಜ್ ಹೊರಗೆ ಕಾಯುತ್ತಿದ್ದರೆ, ಸುಕನ್ಯಾ ಪೂಜೆ ಮಾಡಿ ಬಂದವಳು ತನ್ನೊಳಗೆ ಆತಂಕವಿದ್ದರೂ ಸಹ ಅತ್ತೆ ಮಾವನಿಗೆ ಧೈರ್ಯ ಹೇಳುತ್ತಿದ್ದಾಳೆ. ಅತ್ತೆ ಎಲ್ಲರೂ ಬರ್ತಾರೆ ಬನ್ನಿ, ಡೆಲ್ಲಿಯಿಂದ ಲೇಟಾಗಿ ಹೊರಟಿರ್ತಾರೆ ಅನ್ಸುತ್ತೆ, ಇವತ್ತು ರಾತ್ರಿಗೆ ಇಲ್ಲೇ ಊಟ ಮಾಡ್ತಾರೆ ಸರಿನಾ ಅಂತ ಅಂದಾಗ, ಅವರೇನೋ ಡೆಲ್ಲಿಯಿಂದ ಲೇಟಾಗಿ ಹೊರಟ್ರು ಸರಿ, ಆದರೆ ಈ ಜಾಹ್ನವಿ ಎಲ್ಲಿಗೆ ಹೋದ್ಲು? ಬೆಳಗ್ಗೆ ಅರ್ಧ ದೋಸೆ ತಿಂದು ಹೋಗಿದ್ ಎಲ್ಲಿಗೆ ಅಂತ ಕೇಳಿದರೂ ಹೇಳಲಿಲ್ಲ. ಎಸ್ಟೇಟ್ಗೆ ಹೋಗಿದ್ರು ಸಂಜೆನೆ ಬರಬೇಕಿತ್ತು ಅಲ್ವಾ? ನೋಡು ಆಗಲೇ ಕತ್ತಲೆ ಆಯ್ತು. ಬೆಳೆದ ಹುಡುಗಿ ಹೀಗೆ ಅಂಕೆ ಸಂಖ್ಯೆ ಇಲ್ಲದೆ ಸುತ್ತಿದರೆ ಏನೆನ್ನುತ್ತಾರೆ? ನನಗೋ ಬೆಳಗ್ಗೆಯಿಂದಲೂ ಆತಂಕವಾಗ್ತಾ ಇದೆ. ಈ ಕಡೆ ಮೂವರು ಡೆಲ್ಲಿಯಿಂದ ಬರದೇ ಇರುವುದಕ್ಕೂ ಈ ಹುಡುಗಿ ಬರದೇ ಇರುವುದಕ್ಕೂ ಇನ್ನೂ ಭಯ ಜಾಸ್ತಿ ಆಗ್ತಾ ಇದೆ ಅಂತ ಕಣ್ಣೀರನ್ನು ಒರೆಸಿಕೊಳ್ತಾರೆ. ಉದಯರಾಜ್ ಅವರು ಇನ್ನೊಂದ್ಸಲ ನೋಡಿ, ಟೆಲಿಫೋನ್ ಸರಿಯಾಯ್ತು ಅಂತ ನೋಡಮ್ಮ, ಬೆಳಗ್ಗೆಯಿಂದ ಆ ಫೋನ್ ಕೂಡ ಕೆಟ್ಟು ಕೂತಿದೆ ಅಂತ ಬೇಸರದಿಂದ ಹೇಳ್ತಾರೆ. ಸರಿ ಮಾವ ನೋಡ್ತೀನಿ, ನಿಮ್ಮಿಬ್ಬರಿಗೂ ಸ್ವಲ್ಪ ಕಾಫಿ ಕೊಡ್ಲಾ ಅಂತ ಕೇಳ್ತಾಳೆ. ನಮಗೇನು ಬೇಡಮ್ಮ, ಮೊದಲು ಎಲ್ಲರೂ ಬರಲಿ ಆಮೇಲೆ ಎಲ್ಲ ಅಂತಾರೆ. ಸುಕನ್ಯಾ ಮನಸ್ಸಲ್ಲೇ ದೇವರನ್ನು ಬೇಡುತ್ತಾ, ಆದಷ್ಟು ಬೇಗ ಎಲ್ಲರೂ ಬರಲಿ, ಯಾಕೋ ನನ್ನ ಮನಸ್ಸು ಸಮಾಧಾನ ಅನ್ನಿಸುತ್ತಿಲ್ಲ ಅಂತ ಹೇಳಿಕೊಂಡು ಎರಡೇ ಹೆಜ್ಜೆ ಮುಂದೆ ಇಡುವಷ್ಟರಲ್ಲಿ ಮನೆಯ ಮುಂದೆ ಕಾರ್ ಬಂದು ನಿಲ್ಲುತ್ತೆ. ವಿಕ್ಕಿಯವರು ಕಾರಿನಿಂದ ಇಳಿಯುತ್ತಿರುವುದನ್ನು ನೋಡಿ ಕೌಸಲ್ಯ ಉದಯರಾಜ್ರವರು ಉಸಿರು ಬಿಟ್ಟರೆ ಸುಕನ್ಯಾ ನಗುತ್ತಾ, ನೋಡಿ ಬಂದ್ರು ಅಂತ ನಗುತ್ತಾ ನಿಲ್ಲುತ್ತಾರೆ. ಏನು ಎಲ್ಲರೂ ಹೊರಗಡೆಯೇ ಇದ್ದೀರಾ, ಏನ್ ಸಮಾಚಾರ ಅಂತ ಕೇಳುತ್ತಾ ಬಂದ ವಿಕ್ಕಿ ಹಾಕಿದ್ದ ಕೋಟನ್ನು ಬಿಚ್ಚಿ ಮಡದಿಯ ಕೈಗೆ ಕೊಟ್ಟು ಕುತ್ತಿಗೆಯಲ್ಲಿದ್ದ ಟೈಯನ್ನು ಬಿಚ್ಚಲು ಕೂರ್ತಾರೆ. ಕೌಸಲ್ಯ ಹೊರಗಡೆ ನೋಡುತ್ತಾ, ವಿಕ್ಕಿ ನೀನೊಬ್ಬನೇ ಬಂದಿದ್ದೀಯಾ, ಅವರಿಬ್ಬರೆಲ್ಲಿ ಅಂತ ಕೇಳ್ತಾರೆ. ಯಾರಿಬ್ಬರಮ್ಮ ಅಂತ ಟೈಯನ್ನು ಸಹ ಮಡದಿಯ ಕೈಗೆ ಕೊಟ್ಟು ಕಾಫಿ ಅಂತಾರೆ. ಸುಕನ್ಯಾ ಈಗ ತರ್ತೀನಿ ಅಂತ ಒಳಗೆ ಹೋದರೆ, ಇದೇನೋ ವಿಕ್ಕಿ ಹೀಗೆ ಕೇಳ್ತಾ ಇದ್ದೀಯಾ, ನೀವು ಮೂವರು ಒಟ್ಟಿಗೆ ಹೋಗಿದ್ದಲ್ವಾ, ಮತ್ತೆ ನೀನೊಬ್ಬನೇ ಬರ್ತಾ ಇದ್ದೀಯಾ ಅಂತಾರೆ. ವಿಕ್ಕಿ ಶೂ ಕಳಚಿ, ಅಮ್ಮ ಎಷ್ಟು ಅಂತ ತಮಾಷೆ ಮಾಡ್ತೀಯಾ, ಅವರಿಬ್ಬರು ಮಧ್ಯಾಹ್ನನೇ ಬಂದ್ರು, ನಾನು ಮಾತ್ರ ಬರಲಿಲ್ಲ ಅಂತ ಚೇಡಿಸ್ತಾ ಇದ್ದೀಯಾ, ನನಗೆ ಆಫೀಸ್ನಲ್ಲಿ ಅರ್ಜೆಂಟ್ ಕೆಲಸ ಇತ್ತಮ್ಮ, ಹಾಗಾಗಿ ಹೆಲಿಕಾಪ್ಟರ್ನಿಂದ ಇಳಿದು ತಕ್ಷಣ ಹಾಗೆ ಹೊರಟು ಬಿಟ್ಟೆ. ಅದು ಸರಿ, ಒಡವೆಯನ್ನೆಲ್ಲ ನೋಡಿದ್ರಾ, ಇಷ್ಟ ಆಯ್ತಾ? ದೊಡ್ಡ ದೊಡ್ಡ ಒಡವೆಗಳನ್ನು ದೇವರಿಗೆ ಇಟ್ಟು ಬಿಡಿ, ಆಮೇಲೆ ಜಾಹ್ನವಿಗೆ ಯಾವುದು ಇಷ್ಟವಾಗುತ್ತೋ ಅದೆಲ್ಲವನ್ನು ಅವಳು ತೆಗೆದುಕೊಳ್ಳಲಿ, ನಂತರ ಉಳಿದವರೆಲ್ಲ ಹಂಚಿಕೊಳ್ಳ್ರಿ ಅಂತಾನೆ. ಇದಿಷ್ಟು ಇವತ್ತಿನ ಸಂಚಿಕೆಯಾಗಿದೆ. ಮುಂದೇನು ಆಗುತ್ತದೆ ಎಂದು ನಾಳಿನ ಸಂಚಿಕೆಯಲ್ಲಿ ನೋಡೋಣ.